ರೈಟ್ ಕಿಡ್ನಿಯಲ್ಲೂ ಅದ, ಲೆಫ್ಟ್ ಕಿಡ್ನಿಯಲ್ಲೂ ಅದ. ಮಿಡ್ ಪೋಲ್ ಅಲ್ಲಿ 3.1 mm ಅದ. 4.7 mm ಒಂದು ಕಿಡ್ನಿಯಿಂದ ಆಲ್ರೆಡಿ ಹೊರಗೆ ಬಂದು ಜಂಕ್ಷನ್ ಅಲ್ಲಿ ಕೂತ್ಕೊಂಡದ. ಇದು ಮೆಡಿಸಿನ್ ಕೊಟ್ಮೇಲೆ ಯೂರಿನ್ ಅಲ್ಲಿ ಪಾಸ್ ಆಗ್ಬಿಡ್ತದ. ಮೆಡಿಸಿನ್ ಕೊಡೋದ್ರಿಂದ ಒಳಗೆ ಕರಗಿ ಹೋಗ್ಬಿಡ್ತದೆ. ಕಡಿಮೆ ಆಯ್ತು ಅಂದ ತಕ್ಷಣ ಸ್ಟೋನು ಹೋಗ್ಯದೋ ಇಲ್ಲೋ ಗೊತ್ತಿಲ್ಲ. ಕ್ಯಾಲ್ಸಿಯಂ ರಿಚ್ ಇರುವಂತಹ ಫುಡ್ಗಳನ್ನ ನೀವು ಅವಾಯ್ಡ್ ಮಾಡಬೇಕು. ಫಸ್ಟ್ ನಾನ್ ವೆಜ್, ಎರಡನೇದು ಮೊಟ್ಟೆ ತಿನ್ಲಕ್ಕೆ ಹೋಗ್ಬೇಡಿ. ಒಂದು ಸ್ವಲ್ಪ ತಿಂಗಳು, ನಾನು ನಿಮಗೆ ಲೈಫ್ ಟೈಮ್ ಹೇಳಿಗತ್ತಿಲ್ಲ, ಸ್ವಲ್ಪ ತಿಂಗಳು ರೈಟ್. ಆಮೇಲೆ ಹಾಲು, ಆಮೇಲೆ ಪಾಲಕ್, ಆಮೇಲೆ ಟೊಮೆಟೊ. ಇದಿಷ್ಟರಲ್ಲೂ ಹೆಚ್ಚಿನ ಪ್ರಮಾಣದ ಕ್ಯಾಲ್ಸಿಯಂ ಇರುತ್ತೆ. 3 months ಅವಾಯ್ಡ್ ಮಾಡಿಬಿಡ್ರಿ ಒಂದು. ಅಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ, ನೀರಡಿಕೆ ಆಗ್ಲಿ ಆಗದೆ ಇರಲಿ, ಹೆಚ್ಚು ನೀರನ್ನ ಓಕೆ. ಪೇನ್ ಬಂದ್ರೆ ಒಳ್ಳೇದಂತ ನಾ ಹೇಳ್ತೀನಿ. ಯಾವಾಗ ಸ್ಟೋನ್ ಮೂವ್ ಆಗ್ತದ, ಯಾವಾಗ ಸ್ಟೋನ್ ತನ್ನ ಜಾಗ ಬಿಡ್ತದ, ಆವಾಗ್ಲೇ ನಿಮಗೆ ಪೇನ್ ಆಗುತ್ತೆ. ಸ್ಟೋನು ಬಟ್ ಭಯ ಏನೂ ಇಲ್ಲ, ಭಯ ಪಡುವಂಥದ್ದು ಏನಿಲ್ಲ. ಯಾಕಂದ್ರೆ ಸ್ಟೋನಿನ ಸೈಜ್ ಎಷ್ಟದ ಅಂತ ಹೇಳಿದ್ರೆ ನಿಮಗೆ ಸ್ವಲ್ಪ ನೋವು ಮಾಡ್ತದ, ಬಟ್ ಎಲ್ಲೂ ಹೋಗಿ ಕೂಡ್ಕೊಂಡು ಬ್ಲಾಕ್ ಮಾಡಿ ನಿಮಗೆ ಏನೋ ಕಿಡ್ನಿಗಾಗ್ಲಿ ಏನೋ ಒಂದು ತೊಂದರೆ ಮಾಡುತ್ತೆ ಅಂತಂದ್ರೆ ಆ ಥರದ ಸೀನ್ ಇಲ್ಲ. ನೀವು 5 ಅಂಶಗಳನ್ನ ನೆನ್ಪಿಟ್ಕೊಳ್ರಿ, ಅದನ್ನ ತಗೋಲಿಕ್ಕೆ ಹೋಗ್ಬೇಡಿ. ಓಕೆ, ಡೆಫಿನೆಟ್. ಹೌದು, ನೀವು ಲಾಂಗ್ ಬ್ಯಾಕ್ ಬಂದಿದ್ರಿ.